ಪ್ರವಾದಿಯ ಮಂಡಳಿಯಲ್ಲಿರ್ತಕ್ಕಂಥ ಒಬ್ಬ ಹೆಂಡತಿ ಬಂದು ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇರುವಂತ, ನಮ್ಮ ಹಾಗೆ ವಿಶ್ವಾಸಿಯಾಗಿರ್ತಕ್ಕಂಥ ಆಕೆ ಬಂದು ದೇವರ ಮಗನಾಗಿರ್ತಕ್ಕಂಥ ಒಬ್ಬ ಎಲೀಷ ಪ್ರವಕ್ತನಿಗೆ ಹೇಳ್ಕೊಳ್ತಾ ಇರುವಂತ, ಅಯ್ಯ ನಾನು ಏನ್ ಮಾಡ್ಲಿ, ನನ್ನ ಗಂಡ ತೀರಿ ಹೋಗಿದ್ದಾನೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ ಇಬ್ಬರ ಮಕ್ಕಳನ್ನು ದಾಸರನ್ನಾಗಿ ನೇಮಿಸಿ ತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾನೆ. ಅಯ್ಯ ನಾನು ಏನು ಮಾಡಲಿ ಎಂಬುದಾಗಿ ಆ ತಾಯಿ ಪರಿತಾಪಿಸ್ತಾ ಇದ್ದಾಳೆ. ಕಣ್ಣೀರಿಂದ ಆ ಎಲೀಷ ಪ್ರವಕ್ತನ ಹತ್ರ ಬಂದಿದ್ದಾಳೆ ಪ್ರೇರ. ಆ ಸಂದರ್ಭದಲ್ಲಿ ಬಂದಾಗ ಆ ತಾಯಿ ಹೇಳ್ತಾ ಇದ್ದೇನೆ, ಅಮ್ಮ ನಾನೇನ್ ಮಾಡ್ಬೇಕು ಹೇಳು ಅಂತ ಹೇಳ್ತಾ ಇದ್ದೇನೆ. ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಎನ್ನಲು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರೆತಾಗಿ ಎತ್ತೇನೂ ಇಲ್ಲಯ್ಯ, ಎಲ್ಲ ಖಾಲಿ, ನನ್ನ ತಿನ್ನುವುದಕ್ಕೆ ಆಹಾರವಿಲ್ಲ, ಸಾಲಗಾರ ಬಂದು ನನ್ನನ್ನು ಬೇಧಿಸ್ತಾ ಇದ್ದಾರೆ, ನನ್ನ ಮಕ್ಕಳನ್ನು ತಮ್ಮ ದಾಸರನ್ನಾಗಿ ನೇಮಿಸಿಕೊಳ್ಳುವುದಕ್ಕಾಗಿ, ತಮಗೆ ಜೀತದ ಆಳಾಗಿಟ್ಟುಕೊಳ್ಳುವುದಕ್ಕಾಗಿ ಅವರು ಬಂದು ವಂಚಿಸ್ತಾ ಇದ್ದಾರಯ್ಯ, ನನ್ನಲ್ಲಿ ಏನೂ ಇಲ್ಲ, ಒಂದು ಸೇರು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನೂ ಇಲ್ಲ, ಕೇವಲ ಒಂದು ಮೊಗ್ಗೆ ಎಣ್ಣೆ ಮಾತ್ರ ಐತೆ, ಅದು ಕುಡಿಯುವುದಕ್ಕಾಗುವುದಿಲ್ಲ, ತಿನ್ನುವುದಕ್ಕಾಗುವುದಿಲ್ಲ ಅಂತ ತಾಯಿ ಹೇಳಿದಾಗ ಎಲೀಷ ಪ್ರವಕ್ತ ಹೇಳ್ತಾ ಇದ್ದೇನೆ, ಅಮ್ಮ ನೀನು ಮನೆಗೆ ಹೋಗು, ನಿನ್ನಲ್ಲಿರ್ತಕ್ಕಂಥ ಒಂದು ಮೊಗ್ಗೆ ಎಣ್ಣೆ ಏನೋ ಇದೆಯಲ್ಲ, ಒಂದು ಬಟ್ಟಲಲ್ಲಿ ಏನೋ ಚೂರು ಎಣ್ಣೆ ಇತ್ತಂತ ಹೇಳ್ತಾ ಇದೆಯಲ್ಲ, ಆ ಎಣ್ಣೆ ತೆಗೆದುಕೊಂಡು ನಿನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಪಾತ್ರೆಯಲ್ಲಿಯೂ ಹಾಗೂ ನಿನ್ನ ಸುತ್ತಮುತ್ತಲಿನ ಹತ್ರ ಕೂಡ ಪಾತ್ರೆಗಳನ್ನು ಇಸ್ಕೊಂಡು ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಿನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಾಗಿಲೇ ಹಾಕೊಳ್ರಿ ತಾಯಿ ಅಂತ ಹೇಳಿದಾಗ ಅಲ್ಲಿ ನಡೀತದ ಪ್ರೇರ ದೇವರ ಕಾರ್ಯ. ಏನಯ್ಯ ಸ್ವಲ್ಪ ಮಾತ್ರ ಎಣ್ಣೆ ಇತ್ತು, ಅಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಒಂದು ಪಾತ್ರೆಗಳಿಗೆ ಹಾಕಿ ಸ್ವಲ್ಪ 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 ಅದನ್ನ ಒಂದೊಂದನಿ ಆ ಪಾತ್ರೆ ಎಲ್ಲವೂ ಕೂಡ ಹಾಕಿದಾಗ ಆ ಪಾತ್ರೆ ತುಂಬಾ ಕೂಡ ಏನಾಯ್ತಂತ ಎಣ್ಣೆ ತುಂಬಿಕೊಂಡಿದ್ದಂತ ಪ್ರೇರೆ. ಆ ಎಣ್ಣೆ ಆ ಮನೆ ತುಂಬಾ ಎಣ್ಣೆಯನ್ನು ತುಂಬಿಕೊಂಡ ನಂತರ ಇದೆಲ್ಲವನ್ನು ಕೂಡ ಬಂದು, ಅಯ್ಯ ನೀನ್ ಹೇಳ್ದಾಗೆ ಮಾಡಿದ್ದೀನಿ, ಅಯ್ಯ ನೀನ್ ಹೇಳ್ದಾಗೆ ನಾನು ಮಾಡಿದ್ದೀನಿ, ಆ ಪಾತ್ರೆಯಲ್ಲಿ ಎಣ್ಣೆ ಎಲ್ಲ ತುಂಬಿಕೊಂಡಿದೆ, ಈಗ ನಾನೇನ್ ಮಾಡ್ಲಯ್ಯ ಅಂತಂದಾಗ, ಅಮ್ಮ ನೀನ್ ಅದನ್ನು ತೆಗೆದುಕೊಂಡು ಮಾರಿ ನಿನ್ನ ಸಾಲವನ್ನು ತೀರಿಸು, ನೀನು ತೆಗೆದುಕೊಂಡು ಹೋಗಿ ಆ ಸಾಲವನ್ನು ನೀನು ತೀರಿಸು ಅಂತ ಹೇಳಿದಾಗ ಆಕೆ ಏನ್ ಮಾಡುದು, ಆ ಸಾಲವನ್ನು ತೀರಿಸಿಕೊಂಡು ಉಳಿದ ಹಣದಲ್ಲಿ ತನ್ನ ಮಕ್ಕಳಿಗೆ ಪೋಷಣೆಗಾಗಿ ಆಕೆ ಇಟ್ಟುಕೊಂಡಿರ್ತಕ್ಕಂಥ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಆ ಮನೆಯಲ್ಲಿ ದೈವ ಭಕ್ತನಾಗಿ ಸತ್ತಿರ್ತಕ್ಕಂಥ ಗಂಡನ, ಆ ಮನೆಯಲ್ಲಿರ್ತಕ್ಕಂಥ ಒಂದು ವಿಧವೆಯಾಗಿ 2 ಮಕ್ಕಳನ್ನು ಇಟ್ಟುಕೊಂಡು ಕಷ್ಟಪಡ್ತಕ್ಕಂಥ ಆ ತಾಯಿಗೆ ಆ ಆಸರೆ ಯಾರು ಗೊತ್ತಾ? ಆ ದೇವರು.